ನಾನು ಅಪ್ಪ ಅಮ್ಮ ಮೂವರು ಹೆಣ್ಣಿನ ಮನೆಯೊಳಗೆ ವಧು ಪರೀಕ್ಷೆಗೆಂದು ಕಾಲಿಟ್ಟೊಡನೆ ಮುದ ನೀಡುವ ಅನುಭವವಾಗುವಂತಹ ಒಳಗಣ ಸಿಂಗಾರ, ಸ್ವಚ್ಛ ಸರಳ ಮನೆಯೊಳಗಡೆ ಮಲ್ಲಿಗೆಯ ಪರಿಮಳ. ಹುಡುಗಿಯ ತಂದೆ ತಾಯಿ ಇಬ್ಬರೂ ನಮ್ಮನ್ನು ನಗುಮೊಗದಿಂದ ಸ್ವಾಗತಿಸಿದ್ದರು. ಆದರೆ ಗಂಡಿನವರೆಂದು ಅಮ್ಮನಿಗೆ ಸ್ವಲ್ಪ ಹೆಚ್ಚೇ ಬಿಗುವಿತ್ತು. ನನ್ನ ಅಮ್ಮನಿಗೆ ಮಗ ಸುಂದರ, ಸ್ಫುರದ್ರೂಪಿ, ವಿದ್ಯಾವಂತ, ಒಳ್ಳೆಯ ಕೆಲಸದಲ್ಲಿರುವವನು, ಅದಕ್ಕಾಗಿ ಹೆಣ್ಣಿನವರು ಕೈಕಟ್ಟಿ ನಿಲ್ಲಲಿ ಎಂದು ಆಶಿಸುತ್ತಿದ್ದರು. ನಾನು ಒಬ್ಬನೇ ಮಗನಾದುದರಿಂದ ನನಗೆ ಅಮ್ಮನ ಆಸೆ ತಪ್ಪೆನಿಸುತ್ತಿರಲಿಲ್ಲ. ಹುಡುಗಿ ಕಿರಣಾಳ ತಂದೆ ಸುಂದರೇಶ್ವರ್ ತಮ್ಮ ಪತ್ನಿ ವಿಶಾಲಾಕ್ಷಿಯನ್ನು ಸುಲೋಚನಾ ಶ್ರೀನಾಥ್ಗೆ ಪರಿಚಯಿಸಿದರು. ನನ್ನನ್ನು ನನ್ನ ಅಪ್ಪ ಶ್ರೀನಾಥ್, ಇವನು ನನ್ನ ಮಗ ವಿಠ್ಠಲ ಕೃಷ್ಣ, ಇವಳು ನನ್ನ ಪತ್ನಿ ಸುಲೋಚನಾ ಎಂದು ಪರಿಚಯಿಸಿದ್ದರು. ವಧು ಪರೀಕ್ಷೆಗೆ ಕಿರಣ ಸಹಜ ಉಡುಪಿನಲ್ಲಿ ಬಂದು ಕುಳಿತಳು. ಅಮ್ಮನಿಗೆ ಮೊದಲ ನೋಟದಲ್ಲಿ ಭ್ರಮನಿರಸನವಾಯಿತು. ಅವರ ಮುಖ ನೋಡಿಯೇ ವಿಶಾಲಾಕ್ಷಿಯವರು ಈಗ ಬಂದಿದ್ದು ಆಫೀಸ್ನಿಂದ ಎಂದು ವಿಶೇಷ ಅಲಂಕಾರವಿಲ್ಲದುದಕ್ಕೆ ಕಾರಣ ತಿಳಿಸುವಂತೆ ನುಡಿದ್ರು. ನನಗೆ ಮೊದಲ ನೋಟದಲ್ಲಿ ಕಿರಣ ಸುಂದರಿ ಎನಿಸಿದ್ದಳು. ಆಧುನಿಕ ಉಡುಪು, ಕಲಾತ್ಮಕವಾಗಿ ಕತ್ತರಿಸಿದ ಕೂದಲು, ಹಾಲಿನಂಥ ಮೈಬಣ್ಣ, ಸಪೂರಾದ ದೇಹ, ಎತ್ತರದ ನಿಲುವು, ಅತಿ ಬುದ್ಧಿವಂತೆ ಎಂದು ಹೇಳುವ ತೀಕ್ಷ್ಣವಾದ ಕಣ್ಣುಗಳು, ಗಂಭೀರವಾದ ಮಾತು. ನಾನು ಒಂದೇ ಬಾರಿ ನೋಡಿದ್ರೂ ಇಷ್ಟನ್ನು ಗ್ರಹಿಸಿದ್ದೆ. ಅವಳ ವಿದ್ಯೆ, ಕೆಲಸ, ರೂಪ ಎಲ್ಲದರಲ್ಲೂ ನನಗಿಂತ ಹೆಚ್ಚೆನ್ನುವಂತೆಯೇ ಇದೆ ಅನಿಸಿದ್ರು. ನನ್ನ ಅಮ್ಮ ನನ್ನ ಬಗೆಗೆ ಸ್ವಲ್ಪ ಹೆಚ್ಚೇ ಹೇಳಿಕೊಂಡಿದ್ದರು. ಜೊತೆಗೆ ಬರುವ ಸೊಸೆಯಿಂದ ತಾವು ಏನೇನು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೇವೆ ಎಂಬುದನ್ನು ಹೇಳಿದರು. ಹುಡುಗಿ ಪ್ರೊಫೆಷ್ನಲ್ ಕೋರ್ಸ್ ಮಾಡಿರಬೇಕು, ಒಳ್ಳೆಯ ಕೆಲಸದಲ್ಲಿರಬೇಕು, ಮನೆಯ ಒಳಗೂ ಹೊರಗೂ ನಿಭಾಯಿಸುವ ಚಾಣಾಕ್ಷತನವಿರಬೇಕು, ಹಿರಿಯರೊಂದಿಗೆ ಹೊಂದಿ ನಡೆಯಬೇಕು. ಅಂತಹ ಹುಡುಗಿಗಾಗಿ ಹುಡುಕುತ್ತಿದ್ದೇವೆ. ಸಾಧಾರಣ ಓದಿನವರು, ಮನೆಗೆಲಸ ಚೆನ್ನಾಗಿ ಮಾಡುವವರು, ನೋಡಲು ಚೆನ್ನಾಗಿರುವವರು ಬಹಳ ಜನ ಬರ್ತಾರೆ. ನಾವು ಅವುಗಳನ್ನು ನೋಡಲೇ ಹೋಗಿಲ್ಲ ಎಂದು ಅವರ ಮಾತುಗಳಲ್ಲಿ ಒತ್ತಿ ಹೇಳಿದ್ದರು. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿ ಒಳ್ಳೆಯ ಕೆಲಸದಲ್ಲೇನೂ ಇದ್ದೇನಾದರೂ ಕಿರಣ ಕಂಪ್ಯೂಟರ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿಯಲ್ಲದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಳು. ಅವರ ತಂದೆ ತಾಯಿಯರಿಗೆ ಬಹುಶಃ ನನಗಿಂತ ಒಳ್ಳೆಯ ಸಂಬಂಧದ ನಿರೀಕ್ಷೆ ಇತ್ತೆನಿಸುತ್ತೆ. ಯಾರೂ ಯಾವುದೇ ಸ್ವಂತ ವಿಚಾರ ಬರದಂತೆ ಸಹಜ ಮಾತುಕತೆಯಾಡುತ್ತಿದ್ದರು. ಎಲ್ಲರಿಗೂ ಕಾಫಿ ಇನ್ನೊಂದು ಹುಡುಗಿ ತಂದುಕೊಟ್ಟಳು. ಇವಳು ನಮ್ಮ ಎರಡನೇ ಮಗಳು ಅರುಣ. ವಿಶಾಲಾಕ್ಷಿಯವರು ಸುಲೋಚನರಿಗೆ ಪರಿಚಯ ಮಾಡಿದ್ದರು. ಎಲ್ಲರೂ ಕಾಫಿ ತೆಗೆದುಕೊಂಡರು. ನಾನು ಮಾತ್ರ ಅವಳ ಮುಖವನ್ನೊಮ್ಮೆ ನೋಡಿದ್ದೆ. ಅದೇ ಮುಖ, ಟ್ರಾಫಿಕ್ ಸಿಗ್ನಲ್ನಲ್ಲಿ ನನ್ನ ಮೋಟಾರ್ ಬೈಕ್ನ ಕನ್ನಡಿಯಲ್ಲಿ ನೋಡಿದ ಮುಖ. ನಾನು ನನ್ನ ಮೀಸೆಯನ್ನು ಕನ್ನಡಿಯಲ್ಲಿ ನೋಡಿ ತೀಡಿಕೊಳ್ಳುತ್ತಿದ್ದಾಗ ನನ್ನ ಮುಖದ ಪಕ್ಕದಲ್ಲೊಂದು ತುಂಟ ಮುಖ ಕಂಡಿತ್ತು. ತಕ್ಷಣ ನಾನು ಕನ್ನಡಿಯನ್ನು ತಿರುಗಿಸಿದ್ದೆ. ಆದರೆ ಅವಳು ನನ್ನ ಗಾಡಿಗಿಂತ ಮುಂದೆ ಹೋಗಿದ್ದಲ್ಲದೆ ಆಮೇಲೆ ನಾನು ಅವಳ ಗಾಡಿಯನ್ನು ಹಿಂದೆ ಹಾಕಲಾಗಿರಲಿಲ್ಲ. ಈಗ ಅರಿವಾಗುತ್ತಿದೆ, ಅದು ಈ ಹುಡುಗಿಯೇ. ಭೂಮಿ ಇಷ್ಟೊಂದು ಚಿಕ್ಕದೆಂದು ತಿಳಿದಿರಲಿಲ್ಲ. ಅವಳ ಬಗೆಗೇನಾದರೂ ವಿವರಣೆ ಬರುವುದಾ ಎಂದು ಕಾದಿದ್ದೆ. ಆದರೆ ಅವಳು ಒಳ ಹೋದವಳು ಮತ್ತೆ ಹೊರಬಂದಿರಲಿಲ್ಲ. ಅರುಣಳ ಬಗೆಗೆ ಒಂದೇ ಒಂದು ಮಾತನ್ನು ಅವಳಪ್ಪ ಅಮ್ಮ ಆಮೇಲೆ ಆಡಿರಲಿಲ್ಲ. ನಾವು ಸಾಂಪ್ರದಾಯಿಕವಾಗಿ ವಧು ಪರೀಕ್ಷೆ ನಡೆಸಿ ಹೊರಬಂದಿದ್ದೆವು. ಅಮ್ಮ ಹೊರಡುವಾಗ ಅಭಿಪ್ರಾಯ ತಿಳಿಸುತ್ತೇವೆ ಎಂದೇನೂ ಹೇಳಲಿಲ್ಲ. ಮನೆಗೆ ಬಂದೊಡನೆ ಅಮ್ಮ ನನ್ನನ್ನು ಕೇಳಿದ್ದರು, ಹುಡುಗಿ ಏನನ್ನಿಸ್ತು ಎಂದು. ಅಮ್ಮ ನೀನೇ ಹೇಳು ಏನನ್ನಿಸ್ತು ಎಂದು ಅಭಿಪ್ರಾಯವನ್ನು ಅಮ್ಮನ ಮೇಲೆ ತಳ್ಳಿದೆ. ಅಮ್ಮ ಹುಡುಗಿಯ ಬಗೆಗೆ ಹೇಳುವ ಬದಲು ಅವಳ ತಾಯಿಯನ್ನು ಆಮೇಲೆ ಅವಳ ತಂದೆಯನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ನಾವು ಬರುತ್ತೇವೆಂದು ತಿಳಿಸಿ ಹೋಗಿದ್ದರೂ ಒಂದಿಷ್ಟು ವಿಶೇಷತೆ ಇಲ್ಲದಂತೆ ವ್ಯವಹರಿಸಿದ್ರು. ನಾನು ನಿನ್ನ ಬಗೆಗೆ ಅಷ್ಟೆಲ್ಲ ಹೇಳಿದರೂ ಅವರು ಅದಕ್ಕೆ ಅಷ್ಟೇನು ಗಮನ ಕೊಡಲಿಲ್ಲ. ತಂದೆಯಾಗಿ ಅಳಿಯನಾಗುವವನ ಬಗೆಗೆ ಒಂದಿಷ್ಟು ಆಸಕ್ತಿ ತೋರಿಸಲಿಲ್ಲ. ಅವರ ಮೊದಲ ಮಗಳ ಬಗೆಗೆ ಅಷ್ಟೆಲ್ಲ ಹೇಳಿದ ಅವರು ಎರಡನೆಯವಳ ಬಗೆಗೆ ಒಂದು ಮಾತನ್ನು ಆಡಲಿಲ್ಲ ನೋಡಿ. ಅಮ್ಮ ಇನ್ನೂ ಏನನ್ನಾದರೂ ಹೇಳುವ ಮೊದಲೇ ಅಪ್ಪ ತಡೆದಿದ್ದರು. ಅಲ್ಲವೇ ಅವನು ನಿನ್ನನ್ನು ಹುಡುಗಿ ಏನನಿಸಿತೆಂದು ಹೇಳು ಎಂದಿದ್ದು, ನೀನು ಅದೊಂದನ್ನು ಬಿಟ್ಟು ಉಳಿದದ್ದೆಲ್ಲ ಹೇಳುತ್ತಿದ್ದಿ. ಅಮ್ಮನಿಗೆ ಕೋಪ ಬಂತು. ನನ್ನ ಅಭಿಪ್ರಾಯ ಇರಲಿ, ನೀವಿಬ್ಬರೂ ಮೊದಲು ತಿಳಿಸಿ. ನಾನು ಅದ್ಯಾಕೋ ಸಂದರ್ಭ ಸರಿ ಹೋಗಲಿಲ್ಲವೆಂದು ಮೌನ ವಹಿಸಿದೆ. ಅಪ್ಪ ನಾನ ಮದುವೆಯಾಗುವವನು ಎಂದು ಜಾರಿಕೊಂಡರು. ಅಮ್ಮ ಮತ್ತೆ ನನ್ನನ್ನು ಕೇಳಿದಾಗ ನಿನಗೆ ಹೇಗನ್ಸಿದ್ರೆ ಹಾಗೆ ಮಾಡಮ್ಮ, ನಿನ್ನ ಅಭಿಪ್ರಾಯವೇ ನನ್ನ ಅಭಿಪ್ರಾಯವೆಂದು ಚರ್ಚೆಗೆ ಮುಕ್ತಾಯ ಹಾಡಿದ್ದೆ. ಹುಡುಗಿ ಸುಂದರಿ, ಒಳ್ಳೆ ಕೆಲಸದಲ್ಲಿದ್ದಾಳೆ ಇತ್ಯಾದಿ ಎಲ್ಲ ಮನಕ್ಕೆ ತಂದುಕೊಂಡರೂ ಅದ್ಯಾಕೋ ಮದುವೆಯಾಗಬೇಕೆನ್ನುವ ಆಕಾಂಕ್ಷೆ ಮಾತ್ರ ಮೂಡಲಿಲ್ಲ. ಬಾಳ ಸಂಗಾತಿಯನ್ನು ಆರಿಸುವುದು ಅತಿ ಭಾರ ಎನಿಸಿದ್ದು ಈ ವಧು ಪರೀಕ್ಷೆ ಪ್ರಾರಂಭವಾದ ಮೇಲೆ. ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಪ್ರೀತಿಸಿ ಮದುವೆ ಮಾಡಿಕೊಳ್ಳುತ್ತೇನೆಂದರೆ ಅಪ್ಪ ಅಮ್ಮ ಬೇಡ ಎಂದೇನೂ ಅಂತಿರಲಿಲ್ಲ.
ನನಗೆ ಪ್ರೇಮ ವಿವಾಹದಲ್ಲಿ ನಂಬಿಕೆ ಇಲ್ಲವೆಂದಲ್ಲ, ನನ್ನ ಮನಸ್ಸನ್ನು ಸೆಳೆದವರು ಇದುವರೆಗೆ ನನ್ನ ಜೀವನದಲ್ಲಿ ಯಾರೂ ಬಂದಿಲ್ಲ. ಎಷ್ಟೊಂದು ಜನ ನನ್ನ ಜೊತೆಯಲ್ಲಿ ಇದ್ದರೂ ಅದ್ಯಾಕೋ ಯಾರೋ ಮನಮುಟ್ಲೇ ಇಲ್ಲ. ಅದಕ್ಕೆ ಈ ಸಾಂಪ್ರದಾಯಿಕ ವಧು ಪರೀಕ್ಷೆಯ ಶಿಕ್ಷೆ. ಇದಾಗಿ 2 ವಾರ ಕಳೆದ್ರೂ ಅವರು ಬಂದು ಕೇಳಲಿಲ್ಲ, ಅಮ್ಮನೂ ಹೋಗಿ ಹೇಳಿಲ್ಲ. ಒಂದು ದಿನ ನಮ್ಮ ಕೆಲಸದ ಲಕ್ಷ್ಮಿ ಕಿರಣಾಳಿಗೆ ಗಂಡು ಗೊತ್ತಾದ ವಿಷಯ ತಿಳಿಸಿದಳು. ನಾಳೆನೇ ನಿಶ್ಚಿತಾರ್ಥ ಕಣಮ್ಮ, ಹುಡುಗ ವಿದೇಶದಲ್ಲಿ ಇದ್ದಾರಂತೆ, 6 ತಿಂಗಳಾದ್ಮೇಲೆ ಮದುವೆನಂತೆ, ಹುಡುಗಿನೂ ಅಲ್ಲಿಗೆ ಹೋಗ್ತಾರಂತೆ. ಅಮ್ಮನಿಗೆ ಅವರು ನಮ್ಮ ಅಭಿಪ್ರಾಯ ಕೇಳಲು ಬರದೇ ಇದ್ದದ್ದು ಬಹಳ ಬೇಸರ ತರಿಸಿತ್ತು. ಹುಡುಗಿಯ ಮನೆಯವರಿಗೆ ಇಷ್ಟೊಂದು ಗರ್ವ ಇರಬಾರದೆಂದು ಮೂದಲಿಸಿ ಸ್ವಲ್ಪ ಬೈದುಕೊಂಡರು. ಮೊದಲು ನನಗೂ ಹಾಗೆ ಅನಿಸಿದ್ರು. ಈಗೀಗ ಹುಡುಗಿಯರನ್ನು ನೋಡುತ್ತಾ ನನಗನಿಸಿದ್ದು 2 ಕಡೆಯವರಿಗೂ ಗರ್ವ ಇರಬಾರದು ಎಂದು. ನನಗೆ ಈಗಾಗಲೇ ಒಮ್ಮೆ ನಿಶ್ಚಿತಾರ್ಥವಾಗಿ ಅದು ಮುರಿದು ಬಿತ್ತು. ಅದಕ್ಕೆ ನಾನು ಯಾರಿಗೂ ನಿಖರ ಕಾರಣ ಹೇಳಿಲ್ಲವಾದರೂ ವಿವೇಕ ಮನವನ್ನು ಎಚ್ಚರಿಸಿ ಆಗಬಹುದಾಗಿದ್ದ ದೊಡ್ಡ ಅಚಾತುರ್ಯ ನಿಂತಿತ್ತು. ನನಗೆ ಆಡಂಬರ ವೈಭವ ಬೇಸರ ತರಿಸುವುದಕ್ಕಿಂತ ಅದರ ಹಿಂದಿದ್ದ ಭಾವ ಹೇಸಿಗೆ ಎನಿಸಿತ್ತು. ಮನೆಯ ಸಾಮಾನು ಕೆಲವು ಪರದೆಗಳನ್ನು ತರಲು ನನ್ನನ್ನು ವಿಠ್ಠಲ ಮಾರ್ಕೆಟ್ನಲ್ಲಿ ಇಳಿಸಿ, ಅಮ್ಮ ನೀನು ಶಾಪಿಂಗ್ ಮಾಡಿ ಆಟೋದಲ್ಲಿ ಮನೆಗೆ ಹೋಗು ಎಂದು ಹೇಳಿ ಅವನು ಹೊರಟು ಹೋಗಿದ್ದ. ಎಲ್ಲ ಕೊಂಡು ಆಟೋ ಹಿಡಿಯುವುದೆಂದು ನಿರ್ಧರಿಸಿ ನಿಧಾನವಾಗಿ ಶಾಪಿಂಗ್ ಮುಗಿಸಿ ಇನ್ನೇನು ಮನೆಯ ಕಡೆ ಹೊರಡಬೇಕು ಎಂದಾಗ ಒಮ್ಮೆಲೆ ಎಲ್ಲ ಅಂಗಡಿಗಳ ಬಾಗಿಲು ಮುಚ್ಚತೊಡಗಿದ್ದರು. ಏನೆಂದು ಕೇಳುವ ಮೊದಲೇ ಗಲಭೆಗಳು ಪ್ರಾರಂಭವಾಗಿತ್ತು. ಅಂಗಡಿ ಮುಚ್ಚಿಸುವವರ ಜೋರು ಮುಚ್ಚದಿದ್ದವರನ್ನು ಹೊಡೆಯುವ ಮಟ್ಟಕ್ಕೆ ಬಂದಿತ್ತು. ಅದ್ಯಾರನ್ನು ಕಿಡ್ನ್ಯಾಪ್ ಮಾಡಿದ್ದಾರಂತೆ, ಅದಕ್ಕೆ ಅವರ ಬೆಂಬಲಿಗರಿಂದ ಈ ಗಲಾಟೆ ಎಂದು ತಿಳಿದಿತ್ತು. ಒಮ್ಮೆಲೆ ಅಂಗಡಿಗಳ ಬಾಗಿಲು ಮುಚ್ಚುವುದು, ಕಲ್ಲು ತೂರಾಟ ಎಲ್ಲ ಕಂಡಾಗ ನನಗೆ ಗಾಬರಿಯಾಯಿತು. ಒಬ್ಬಳೇ ಬಂದೆನಲ್ಲ ಎಂದು ಸರಸರನೆ ನಡೆದು ಮುಖ್ಯ ರಸ್ತೆಗೆ ಬಂದಿದ್ದೆ. ಸಿಟಿ ಬಸ್ ಎಲ್ಲೆಂದರಲ್ಲಿ ನಿಲ್ಲಿಸಿದ್ರು. ಆಟೋಗಳು ಒಂದು ರಸ್ತೆಯಲ್ಲಿ ಕಾಣಲಿಲ್ಲ. ಯಾರೂ ವಾಹನ ಉಪಯೋಗಿಸಿ ರಸ್ತೆಯಲ್ಲಿ ಚಲಿಸದಂತೆ ಎಲ್ಲ ವಾಹನಗಳನ್ನು ಅಡ್ಡದಿಡ್ಡಿ ನಿಲ್ಲಿಸಿದ್ದರು. ನನಗೆ ಏನು ಮಾಡುವುದೆಂದು ತಿಳಿಯದಾಯಿತು. ಪರಿಚಯದ ಅಂಗಡಿಯ ಬಳಿಯೇ ಇದ್ದಿದ್ದರೆ ಉತ್ತಮವಾಗುತ್ತಿತ್ತು. ಈಗ ಕೈಯಲ್ಲಿ ಸಾಮಾನು, ಈ ಗಲಭೆ ಮನೆ ಸೇರುವುದು ಹೇಗೆ ಎಂದು ಅಸಹಾಯಕತೆ ಕಾಡಿತ್ತು. ದೂರದಲ್ಲಿ ಗಲಭೆ, ಕಲ್ಲು ತೂರಾಟ, ಕೇಕೆ ಕೇಳಿಸುತ್ತಿತ್ತು. ಮಗನನ್ನು, ಯಜಮಾನರನ್ನು ಫೋನ್ ಮೂಲಕ ಸಂಪರ್ಕಿಸಿ ವಿಷಯ ತಿಳಿಸಿ ಸಹಾಯ ಕೇಳಬೇಕೆಂದುಕೊಂಡೆ. ನಾನೇ ಇಲ್ಲಿಂದ ಹೊರ ಹೋಗಬೇಕಲ್ಲದೆ ಅವರನ್ನು ಇಲ್ಲಿಗೆ ಬಾ ಎನ್ನುವುದು ಅಪಾಯಕಾರಿ ಎಂದು ನಿರ್ಧರಿಸಿದೆ. ಗಲಭೆ ಮಾಡುತ್ತಿದ್ದ ಜನರು ಹತ್ತಿರವಾಗುತ್ತಿದ್ದರು. ನನ್ನಂತೆ ಅಸಹಾಯಕರಾದ 100 ಜನರು, ಮಕ್ಕಳು, ಮುದುಕರು, ಹೆಣ್ಣು ಗಂಡು ಭೇದವಿಲ್ಲದೆ ಎಲ್ಲರೂ ಓಡುತ್ತಿದ್ದರು. ನನಗೆ ವಿಪರೀತ ಹೆದರಿಕೆಯಿಂದ ಕಣ್ಣಲ್ಲಿ ನೀರು ಬಂದಿತ್ತು. ನಾನು ಗಲಭೆಕೋರರು ಬರುತ್ತಿದ್ದ ವಿರುದ್ಧ ದಿಕ್ಕಿನಲ್ಲಿ ಸರಸರನೆ ಹೆಜ್ಜೆ ಹಾಕಿದೆ. ಆಗ ಗುಂಪಿನಲ್ಲಿ ಕೈ ಒಂದು ನನ್ನ ಕೈ ಹಿಡಿದು ಎಳೆದುಕೊಂಡಿತ್ತು. ನಾನು ತಿರುಗಿ ನೋಡಿದೆ. ಅರುಣ ಆಂಟಿ, ನಾನು ನಿಮ್ಮ ಮುಂದಿನ ಅಪಾರ್ಟ್ಮೆಂಟಿನವಳು. ನನ್ನ ಬಳಿ ಗಾಡಿ ಇದೆ, ನೀವು ನನ್ನೊಟ್ಟಿಗೆ ಬನ್ನಿ ಎಂದು ನನ್ನ ಕೈ ಹಿಡಿದುಕೊಂಡು ಓಡತೊಡಗಿದಳು. ನಾನು ಅವಳೊಟ್ಟಿಗೆ ಓಡತೊಡಗಿದೆ. ಅವಳು ಅವಳ ಕೆನೆಟಿಕ್ ಹೋಂಡಾ ತೆಗೆಯುವುದಕ್ಕೂ ಕೆಲ ಗಲಭೆಕೋರರು ಹತ್ತಿರಕ್ಕೆ ಬರುವುದಕ್ಕೂ ಸರಿಹೋಯಿತು. ಗಾಡಿ ಏನಾದರೂ ಸ್ಟಾರ್ಟ್ ಮಾಡಿದರೆ ಬೆಂಕಿ ಹಚ್ಚುವುದಾಗಿ ಹೆದರಿಸಿದ್ರು. 100 ಜನ ಕಲ್ಲು ತೂರಾಟದಲ್ಲಿ ತೊಡಗಿದ್ದಾಗ ಅಲ್ಲೊಬ್ಬ ಇಲ್ಲೊಬ್ಬ ಇದ್ದ ಟ್ರಾಫಿಕ್ ಪೊಲೀಸರು ಅಸಹಾಯಕರಾಗಿ ನೋಡುತ್ತಾ ನಿಂತಿದ್ದರು. ಅರುಣ ಗಾಡಿಯನ್ನು ಸ್ಟಾರ್ಟ್ ಮಾಡುವುದಿಲ್ಲ, ತಳ್ಳಿಕೊಂಡೇ ಹೋಗುತ್ತೇನೆ ಎಂದು ಪೊಲೀಸ್ ಸಹಾಯದಿಂದ ನಿಲ್ಲಿಸಿದ್ದ ಸ್ಥಳದಿಂದ ರಸ್ತೆಗೆ ತಂದಿದ್ದಳು. ನನ್ನತ್ತ ತಿರುಗಿ ಬನ್ನಿ ಆಂಟಿ ಎಂದು ನನ್ನ ಕೈಯಲ್ಲಿದ್ದ ಚೀಲವನ್ನು ಮುಂದೆ ಇರಿಸಿ ತನ್ನ ಹೆಲ್ಮೆಟ್ಟನ್ನು ನನಗೆ ಹಾಕಿ ಅವಳ ಬ್ಯಾಗನ್ನು ನನ್ನ ಬೆನ್ನಿಗೆ ಕಟ್ಟಿ, ನಿಮ್ಮ ತಲೆ ಬೆನ್ನಿಗೆ ರಕ್ಷಣೆ ಇದೆ, ನಾನು ಸ್ಟಾರ್ಟ್ ಮಾಡಿದ ಕೂಡಲೇ ಹತ್ತಿ ಕುಳಿತು ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಏನೇ ಆದರೂ ಕೈ ಬಿಡಬೇಡಿ ಎಂದು ಕೈನೆಟಿಕ್ ಹೋಂಡಾದಲ್ಲಿ ಕೂಡಿಸಿಕೊಂಡು ಮುಂದೋಡಿಸಿದ್ದಳು. ಇವಳು ಗಾಡಿ ಓಡಿಸಿದ್ದು ನೋಡಿ 10 ಕಲ್ಲುಗಳು ನಮ್ಮಡೆಗೆ ತೂರಿ ಬಂದಿದ್ದವು. ನಮಗೆ ಬಿದ್ದ ಕಲ್ಲುಗಳು ಗಾಡಿ ವೇಗದ ಮುಂದೆ ಹೆಚ್ಚಿನ ಪೆಟ್ಟನ್ನೇನು ಮಾಡದೆ ಕೆಳಗೆ ಬಿದ್ದವು. ಸಣ್ಣ ಗಲ್ಲಿಗಳಲ್ಲಿ ಓಡಿಸಿ ಕೊನೆಗೂ ಗಾಡಿಯನ್ನು ಗಲಭೆಯಿಂದ ಆಚೆ ತಂದಿದ್ದಳು. ಆಂಟಿ, ನಿಮಗೆ ಈ ಒಳದಾರಿಗಳು ಗೊತ್ತಿದ್ರೆ ಸ್ವಲ್ಪ ಹೇಳಿ, ಹೀಗೆ ಮನೆ ತಲುಪೋಣ ಎಂದಳು. ನಾನು ದಾರಿ ತೋರಿದೆಡೆ ಸಾಗಿ ಸುರಕ್ಷಿತ ಸ್ಥಳಕ್ಕೆ ಬಂದ ಮೇಲೆ ಗಾಡಿಯ ವೇಗ ತಗ್ಗಿಸಿದಳು. ನನ್ನನ್ನು ನಮ್ಮ ಮನೆ ಮುಂದೆ ಇಳಿಸಿದಾಗ ಅವಳ ಉಪಚಾರಕ್ಕೆ ಹೇಗೆ ಅವಳಿಗೆ ಧನ್ಯವಾದ ತಿಳಿಸುವುದೆಂದು ನನಗೆ ತಿಳಿಯದಾಗಿತ್ತು. ಅವಳ ಕೈಯಿಂದ ರಕ್ತ ಬರುತ್ತಿರುವುದನ್ನು ಕಂಡು, ಬಾ ಒಳಗೆ, ನಿನಗೆ ಜೋರಾಗಿ ತಗುಲಿದೆ, ಔಷಧಿ ಹಚ್ಚುತ್ತೇನೆ ಎಂದು ಬಲವಂತವಾಗಿ ಒಳಗೆ ಕರೆದು ಉಪಚರಿಸಿದ. ನಾನು ಅವಳಿಗೆ ಏನಾದರೂ ಹೇಳುವ ಮೊದಲೇ, ಅರುಣ ಆಂಟಿ, ಇವತ್ತು ನೀವು ದೇವರಂತೆ ಸಿಕ್ಕಿದ್ರಿ, ಇಲ್ದಿದ್ರೆ ಮನೆ ತಲುಪುತ್ತಿದ್ದೇನೋ ಇಲ್ವೋ, ನಿಮಗೆ ತುಂಬ ಥ್ಯಾಂಕ್ಸ್ ಎಂದು ಅವಳೇ ಧನ್ಯವಾದ ತಿಳಿಸಿದ್ದಳು.
ಅವಳ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿ ತುಂಬ ನೋವಾಗಿದೆಯಾ ಎಂದು ಕೈಯನ್ನು ಮೆಲ್ಲಗೆ ಸವರಿದ್ದೆ. ಇಲ್ಲ, ಒಂದು ಪೇನ್ ಕಿಲ್ಲರ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ಅಂತ ಜೋರಾಗೇನು ಬಿದ್ದಿಲ್ಲ ಎಂದಿದ್ದಳು. ಅವಳ ಕಣ್ಣಲ್ಲಿ ನೀರು ಬಂದಿತ್ತು. ಕಣ್ಣಲ್ಲಿ ನೀರು ಬರುತ್ತಿದೆ, ನೋವಿಲ್ಲ ಎನ್ನುತ್ತಿ ತುಂಬ ನೋವಿದ್ರೆ ಬಾ, ಡಾಕ್ಟರ್ ಬಳಿ ಹೋಗೋಣ ಎಂದು ಬಲವಂತ ಮಾಡಿದ್ದೆ. ಇಲ್ಲ, ಕಣ್ಣಲ್ಲಿ ನೀರು ನೋವಿಗಲ್ಲ ಬಂದದ್ದು, ನೀವು ತುಂಬ ಕೇರ್ ತಗೊಂಡ್ರಲ್ಲ ಅದಕ್ಕೆ. ಅವಳಿಗೆ ನನ್ನಲ್ಲಿ ಮೂಡಿದ ಮಮತೆಯ ಭಾವ ಕಣ್ಣಲ್ಲಿ ಮಿಂಚಿತ್ತು. ನನಗೆ ಆಪ್ಯಾಯವಾದ ಆನಂದವಾಯಿತು. ಬರ್ತೀನಿ ಆಂಟಿ ಎಂದು ಓಡಿದ್ದಳು. ಆಮೇಲೆ ಇಬ್ಬರಲ್ಲೂ ಸ್ನೇಹ ಚಿಗುರೊಡೆದಿತ್ತು. ಎದುರು ಕಂಡಾಗ ನಗೆ ಬೀರುವುದು ಮುಗಿದು ಮಾತನಾಡುವ ಘಟ್ಟ ತಲುಪಿದ್ದೆವು. ಅದು ಹೇಗೋ ಅವಳ ಗೆಳೆತನ ನನಗೂ ನನ್ನ ಸ್ನೇಹ ಅರುಣಾಳಿಗೂ ಬಲವಾಗಿ ಅಂಟಿಕೊಂಡಿತ್ತು. ಅವಳ ಅಪ್ಪ ಅಮ್ಮನ ಎದುರಿಗೆ ತಿರುಗಿಯೂ ಅರುಣ ನನ್ನತ್ತ ನೋಡ್ತಿರಲಿಲ್ಲ. ಶ್ರೀನಾಥ್ ಅಥವಾ ವಿಠ್ಠಲನಿದ್ದರೆ ಕಾಣಿಸಿಕೊಳ್ಳುತ್ತಲೇ ಇರಲಿಲ್ಲ. ಅಲ್ಲಿ ಅವರು ಇಲ್ಲಿ ಇವರು ಇಲ್ಲದಾಗ ಇಬ್ಬರ ಗೆಳೆತನ ಗಾಢವಾಗುತ್ತಾ ಹೋಯಿತು. ಗಲಭೆಯ ದಿನ ನಡೆದದ್ದನ್ನು ನಾನು ಮಗ ಪತಿ ಎದುರು ಹೇಳಿ ಆ ಹುಡುಗಿ ಅರುಣ ಎದುರು ಅಪಾರ್ಟ್ಮೆಂಟ್ನವಳು ಸಹಾಯ ಮಾಡಿ ಮನೆಗೆ ಬಿಡದಿದ್ದರೆ ಏನಾಗ್ತಿತ್ತೋ ಎಂದು ನುಡಿದಿದ್ದೆ. ವಿಠ್ಠಲ, ನೀನು ಅವರಿಗೆ ರಕ್ಷಣೆ ಕೊಟ್ಟು ಮನೆಗೆ ಕರೆತಂದಿರುವುದು, ನೀನು ಇಲ್ಲದಿದ್ದರೆ ಅವರ ಗತಿ ಅಷ್ಟೆ, ನೀನೇ ಅವರಿಗೆ ಉಪಕಾರ ಮಾಡಿರುವುದು ಎಂದಿದ್ದ. ಆ ಮಾತನ್ನು ಅರುಣಾಳೆ ಹೇಳಿದ್ದರೂ ನನಗೆ ಅವಳ ಮಮತೆ ತುಂಬಿದ ಕಣ್ಣುಗಳು ಅವಳೆಡೆಗೆ ಸದಾ ಸೆಳೆಯುತ್ತಿದ್ದವು. ನಾನು ಅವಳೇ ನನಗೆ ಸಹಾಯ ಮಾಡಿದ್ದು ಎಂದು ಮನಸ್ಸಿನಲ್ಲಿ ಅವಳ ಬಗೆಗೆ ಒಳ್ಳೆಯ ಭಾವನೆ ಬೆಳೆಸ್ಕೊಂಡೆ. ಅವರ ಮನೆ ಕೆಲಸದವಳು ನಮ್ಮ ಮನೆ ಕೆಲಸದವಳು ಒಂದೇ ಆಗಿದ್ದದ್ದು ಇನ್ನೊಂದು ರೀತಿಯಲ್ಲಿ ಸಹಾಯವಾಯಿತು. ಆಗೀಗ ಕೆಲಸದ ಲಕ್ಷ್ಮಿಯನ್ನು ಅರುಣಾಳ ಬಗೆಗೆ ವಿಚಾರಿಸಿ ತಿಳಿದುಕೊಳ್ಳುತ್ತಿದ್ದೆ. ಅರುಣಾಳೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡುವುದು, ಎಲ್ಲರನ್ನೂ ನೋಡಿಕೊಳ್ಳುವುದು, ಕುಶಲ ಕೆಲಸಗಳು, ಶ್ರಮದ ಕೆಲಸಗಳೆಲ್ಲ ಇವಳ ಮೇಲೆ ಬೀಳುತ್ತದೆ. ಇವಳು ಬರಿಯ BCom ಡಿಗ್ರಿ ಹೊಂದಿರುವುದರಿಂದ ಇನ್ನೂ ಯಾವುದೇ ಒಳ್ಳೆಯ ಕೆಲಸ ಸಿಗದ ಕಾರಣ ಮನೆ ನೋಡಿಕೊಳ್ಳುವುದು ಒಂದು ದೊಡ್ಡ ಜವಾಬ್ದಾರಿಯಾಗಿರುವುದರಿಂದ ಎಲ್ಲ ಕೆಲಸ ಇವಳೇ ಮಾಡ್ತಾಳೆ. ಅವರಕ್ಕನಿಗಿಂತ ಇವಳಿಗೆ ಸಿಗುವ ಪ್ರೀತಿ ಅವರ ಮನೆಯಲ್ಲಿ ಸ್ವಲ್ಪ ಕಡಿಮೆ ಎನ್ನುವುದು ಕೆಲಸದ ಲಕ್ಷ್ಮಿಯ ಅನಿಸಿಕೆ. ಅವರೆಲ್ಲ ಚೆನ್ನಾಗಿ ಸಂಪಾದಿಸ್ತಾರೆ. ಸಂಬಳವಿಲ್ಲದ ಇವಳ ಕೆಲಸಕ್ಕೆ ಅಂಥ ಪ್ರಾಮುಖ್ಯತೆ ಏನೂ ಇಲ್ಲ. ಅವರಪ್ಪ ಮಹಾ ಕೋಪಿಷ್ಠರು. ಅವರಿಗೆ ಎರಡನೆಯ ಮಗು ಹೆಣ್ಣಾಗಿದ್ದು ಅಂತ ಸಂತೋಷವನ್ನೇನೂ ತರಲಿಲ್ವಂತೆ. ಮೊದಲ ಮಗಳಷ್ಟು ಆಕರ್ಷಕವಾಗಿಲ್ಲದ್ದು ಮತ್ತು ಅವಳಷ್ಟು ಇವಳು ಬುದ್ಧಿವಂತಳಲ್ಲದ್ದರಿಂದ ಇವಳನ್ನು ಎಲ್ಲರೂ ಬೇಗ ಬೈಯುತ್ತಾರೆಂದು ಲಕ್ಷ್ಮಿಯ ಅಭಿಪ್ರಾಯ. ಅರುಣಾಳ ಗೆಳೆತನದಲ್ಲಿ ಅರುಣ ಹಾಗೆಲ್ಲ ಅಂದುಕೊಂಡಂತೆ ನನಗನ್ನಿಸೋದೇ ಇಲ್ಲ. ಅರುಣ ಯಾವುದನ್ನು ಕಷ್ಟ ಬೇಜಾರು ಎಂದುಕೊಂಡದ್ದನ್ನೇ ನಾನು ನೋಡಿಲ್ಲ. ಅವಳ ಆ ಗುಣ ನನ್ನನ್ನು ಬಹಳ ಆಕರ್ಷಿಸಿತ್ತು. ಇಷ್ಟು ದಿನವೂ ನಾನು ಯಾವ ವಿಚಾರವನ್ನಾದರೂ ನನ್ನ ದೃಷ್ಟಿಯಿಂದ ಮಾತ್ರವೇ ನೋಡ್ತಿದ್ದೆ. ಅವಳ ಪರಿಚಯವಾದ ಮೇಲೆ ನಾನು ಏನೇ ಹೇಳಿದ್ರೂ ಕೇಳಿದ್ರೂ ಅವಳು ಇನ್ನೊಂದು ಮುಖದ ಪರಿಚಯ ಮಾಡಿಸುತ್ತಿದ್ದಳು. ನಾನೆಂದೂ ಆ ದೃಷ್ಟಿಕೋನದಿಂದ ನೋಡಿಯೇ ಇಲ್ವಲ್ಲ ಎಂದು ಆಮೇಲೆ ಯೋಚಿಸಿದ್ದೇನೆ. ಅರುಣಾಳನ್ನು ಕೆಣಕಲು ನಾನೇನಾದರೂ ಏನು ಅರುಣ, ಎಲ್ಲ ಕೆಲಸ ನಿಂದೇನಾ? ಅಮ್ಮನ ಕಡೆಯಿಂದ ನಿನ್ನಕ್ಕನಿಗೆ ತುಂಬ ಮಾರ್ಜಿನ್ ಸಿಕ್ಕಂತಿದೆ ಎಂದರೆ, ಏನಿಲ್ಲ ಆಂಟಿ, ಅವಳಿಗೊಂದು ತರಹ ಕೆಲಸ, ನನಗೊಂದು ತರಹ ಕೆಲಸ, ತುಲನೆ ಮಾಡಿದರೆ ಇಬ್ಬರಿಗೂ ಸಮವೇ ಎಂದು ಮನಸ್ಸು ಕೆಡಿಸಿಕೊಳ್ಳದೆ ಹೇಳ್ತಿದ್ಲು. ಅವರೆಲ್ಲ ಕೆಲಸಗಳಲ್ಲಿ ಟೆನ್ಷನ್ ತಗೊಂಡು ಸಂಪಾದಿಸ್ತಾರೆ. ನಾನು ಮನೆಯಲ್ಲಿ ಕೆಲಸ ಮಾಡುತ್ತೇನೆ. ನನಗದರಲ್ಲಿ ಆಸಕ್ತಿ, ಪ್ರೀತಿ ಎರಡೂ ಇದೆ. ಅದನ್ನು ಮಾಡುವುದರಿಂದ ಮನೆಯವರೆಲ್ಲ ನೆಮ್ಮದಿಯಾಗಿರ್ತಾರೆ. ಆದ್ದರಿಂದ ನನಗೆ ಅದರಲ್ಲಿ ಸಂತೃಪ್ತಿ ಇದೆ. ಹೊರಗಡೆ ದುಡಿಯುವುದು, ಮನೆಯಲ್ಲಿ ಕೆಲಸ ಮಾಡುವುದು ಎರಡು ಪೂರ್ಣಾವಧಿ ಕೆಲಸಗಳೇ. ಮೊದಲದರಲ್ಲಿ ಹಣ ಗಳಿಸಬಹುದು, ಎರಡನೆಯದರಲ್ಲಿ ಹಣ ಉಳಿಸಬಹುದು. ಎರಡೂ ಕಷ್ಟವೇ. ಒಬ್ಬೊಬ್ಬರಿಗೆ ಒಂದೊಂದು ಹಿಡಿಸತ್ತೆ. ಎರಡೂ ಕೆಲಸವು ಜೀವನಕ್ಕೆ ಅತಿ ಅವಶ್ಯಕ. ಮಾಡುವ ಕೆಲಸವನ್ನು ಗೌರವಿಸಿದ್ರೆ ಜೀವನ ನೆಮ್ಮದಿಯಿಂದ ಇರುತ್ತೆ. ಎರಡೂ ಒಂದಕ್ಕೊಂದು ಪೂರಕವಾಗಿದ್ದರೆ ಬಾಳು ಅರ್ಥಪೂರ್ಣವಾಗುತ್ತೆ ಎಂಬ ತರ್ಕ ಮುಂದಿಡ್ತಾಳೆ. ಅವಳು ಆಡುವುದಷ್ಟೇ ಅಲ್ಲ, ಮಾಡಿ ತೋರಿಸ್ತಾಳೆ. ಅವಳ ಆ ಸಂಸ್ಕಾರ ನನ್ನ ಮನಸ್ಸನ್ನು ಬಹಳವಾಗಿ ಆಕರ್ಷಿಸಿತ್ತು. ಅವಳಿಗೆ ಈ ಸಂಸ್ಕಾರ ಕಲಿಸಿದವರಿಗೆ ವಂದಿಸಬೇಕು ಎನಿಸಿತ್ತು. ನಾವು ಮನೆ ಕೆಲಸ ಮಾಡಿದರೆಷ್ಟು ಬಿಟ್ಟರೆಷ್ಟು, ಯಾರು ನಮ್ಮನ್ನು ಗಣನೆಗೆ ತೆಗೆದುಕೊಳ್ತಾರೆ ಎಂದು ಈಗೀಗ ನನಗೆ ಬಹಳ ಅನಿಸಿತು. ನಮ್ಮ ಕೆಲಸಕ್ಕೆ ಎಲ್ಲೂ ಬೆಲೆ ಇಲ್ಲ, ರೆಕಗ್ನಿಷನ್ ಇಲ್ಲ, ನಮಗೆ ಆರ್ಥಿಕ ಬಲವಿಲ್ಲ ಎಂದೆಲ್ಲ ಇದ್ದ ನನ್ನ ಅನಿಸಿಕೆ ಅರುಣಾಳ ಗೆಳೆತನವಾದ ಮೇಲೆ ಬೇರೆ ರೂಪ ಪಡೆಯಿತು. ಅವಳ ಮನೆಯ ಒಳಗಣ ಸಿಂಗಾರ ನನಗೆ ಬಹಳ ಹಿಡಿಸಿತ್ತು. ಅವಳಕ್ಕನನ್ನು ನನ್ನ ಮಗ ಒಪ್ಪದಿದ್ದರೂ ಆ ಕುಶಲತೆಗೆ ನನ್ನ ಮನ ಶಭಾಷ್ಗಿರಿಯನ್ನು ಮನದಲ್ಲೇ ಗುಣಕ್ಕೆ ಮತ್ಸರ ತೋರದೆ ಕೊಟ್ಟಿತ್ತು. ಅರುಣಾಳ ಪ್ರತಿ ಭೇಟಿಯಲ್ಲೂ ನನಗೊಂದು ಉಪಕಾರವಾಗ್ತಿತ್ತು. ನಮ್ಮ ಮನೆಗೆ ಅವಳನ್ನು ಒಳಗೆ ಕರೆದಾಗ ಹೇಳಿದ್ದಳು, ನಿಮ್ಮದು ನೆಲದ ಮೇಲಿರುವ ಸ್ವತಂತ್ರವಾಗಿರುವ ಮನೆ, ಸುತ್ತಲ ಸಿಂಗಾರ, ಒಳಗಣ ಸಿಂಗಾರ ಒಂಚೂರು ಬದಲಾಯಿಸಿದ್ರೆ ನಿಮ್ಮ ಮನೆ ಅರಮನೆಯಂತೆ ಕಾಣುವುದು ಎಂದಿದ್ದಳು.
ಹೇಳಿದ್ದಷ್ಟೇ ಅಲ್ಲದೆ ಕೆಲವೊಂದು ಗಿಡಗಳನ್ನು ತಾನೇ ತಂದು ಮಾಲೆಯನ್ನು ಕರೆತಂದು ಸುತ್ತಲೆಲ್ಲ ಬಳ್ಳಿ ಹೂ ಇರುವಂತೆ ಪಾಟುಗಳಲ್ಲಿ ನೆಲದಲ್ಲಿ ಹಾಕಿ ಹೊರಗಣ ರೂಪವನ್ನೇ ಬದಲಾಯಿಸಿದ್ದಳು. ಅದರಿಂದ ಪ್ರಭಾವಿತಳಾದ ನಾನು ಒಳಗಣ ಅಂದವನ್ನು ಆಸಕ್ತಿ ವಹಿಸಿ ನಿಧಾನವಾಗಿ ಬದಲಾಯಿಸಿದೆ. ಅದಕ್ಕೆ ಅವಳ ಪೂರ್ಣ ಸಹಕಾರವಿತ್ತು. ಅದಕ್ಕೆಲ್ಲ ಅವಳೊಂದಿಗೆ ಓಡಾಟ ಹೆಚ್ಚಾಗಿ ಗೆಳೆತನ ಕೂಡ ಗಾಢವಾಗಿತ್ತು. ಅವಳ ಗೆಳೆತನವಾದ ಮೇಲೆ ನನಗೆ ಸೋಮವಾರದಿಂದ ಶನಿವಾರದವರೆಗೂ ನಾನೊಬ್ಬಳೇ ಎನ್ನುವ ಬೇಸರ ದೂರವಾಯಿತು. ಎಲ್ಲಿ ಹೋಗಲು ಬೇಸರಿಸುತ್ತಿದ್ದ ಮನ ಈಗ ಚಟುವಟಿಕೆಯಿಂದ ಅರಳಿದಂತಾಗಿತ್ತು. ಏನೇನೋ ಹೊಸ ರುಚಿಗಳನ್ನು ಕಲಿತು ಪ್ರಯೋಗ ಮಾಡಿ ನಾನು ಅರುಣ ಇಬ್ಬರೂ ಸಂಭ್ರಮಿಸುತ್ತಿದ್ದವು. ಅವಳೊಂದಿಷ್ಟು ಅವರ ಮನೆಗೊಯ್ದರೆ ನಾನು ನನ್ನ ಪತಿ ಮಗನಿಗೆ ಬಡಿಸಿ ಹೇಗಿದೆ ಎಂದು ಉತ್ಸಾಹದಿಂದ ವಿಚಾರಿಸ್ತಿದ್ದೆ. ಅವಳೊಂದಿಗಿನ ಓಡಾಟ ಹೆಚ್ಚಾದಂತೆ ನಾನು ಉತ್ತಮವಾಗಿ ಸಿಂಗರಿಸಿಕೊಂಡು ಅವಳೊಂದಿಗೆ ಸುತ್ತುತ್ತಿದ್ದೆ. ಅದೇನೋ ಸಂತೋಷವಾಗ್ತಿತ್ತು. ಈಗ ಹೆಚ್ಚಾಗಿ ನಾನು ನನಗಾಗಿ ಅನೇಕ ಕೆಲಸಗಳನ್ನು ಮಾಡ್ತಿದ್ದೆ. ಹಾಗಾಗಿ ಅದು ಶ್ರಮ ಎನಿಸುತ್ತಿರಲಿಲ್ಲ. ದಿನಪೂರ್ತಿ ಬಿಸಿಯಾಗಿರುತ್ತಿದ್ದುದರಿಂದ ಮನಸ್ಸು ಉಲ್ಲಾಸಕರವಾಗಿರುತ್ತಿತ್ತು. ಎಷ್ಟೋ ರಾತ್ರಿಗಳು ನೀವೇ ಊಟ ಬಡಿಸ್ಕೊಳ್ಳಿ ಎಂದು ಹೇಳಿ ನಿದ್ದೆಗೆ ಜಾರುವಷ್ಟು ಬದಲಾದೆ. ನನ್ನ ಬದಲಾವಣೆಗೆ ಪತಿ ಶ್ರೀನಾಥ್ ಯಾವುದೇ ಪ್ರತಿಕ್ರಿಯೆ ತೋರದಿದ್ದರೂ ವಿಠಲ ಮಾತ್ರ ಅದಕ್ಕೆ ಕಾರಣ ತಿಳಿದು, ಅದೇನು ಆ ಹುಡುಗಿಯೊಂದಿಗೆ ಅಷ್ಟೊಂದು ಟೂ ವೀಲರ್ನಲ್ಲಿ ಓಡಾಡುವುದು, ಬೇಕೆಂದರೆ ನಾನು ಕಾರಲ್ಲಿ ಕರೆದುಕೊಂಡು ಹೋಗುವುದಿಲ್ಲವಾ ಎಂದರೆ ನಾನು ನೇರವಾಗಿ ಹೇಳ್ತಿದ್ದೆ, ನಿಮಗೆಲ್ಲ ತಾಳ್ಮೆ ಇರುವುದಿಲ್ಲ. ಅಲ್ಲಿ ಏನೇನೋ ಹುಡುಕುತ್ತೇವೆ, ಎಲ್ಲ ಹೆಂಗಸರಿರುತ್ತಾರೆ, ನೀನಲ್ಲಿ ನಿಂತಿರಲು ಸಾಧ್ಯವಿಲ್ಲ. ಜೊತೆಗೆ ವಾರದ 6 ದಿನ ನಿನಗೆ ಬಿಡುವಿರುವುದಿಲ್ಲ. ಆಗ ಬೇಕಾದರೆ ನಿನ್ನನ್ನೆಲ್ಲಿಂದ ಕರೆಯಲಿ ಎಂದು ಸುಮ್ಮನಾಗಿಸಿದ್ದೆ. ಇಷ್ಟು ದಿನ ನನಗೆ ಏನೂ ಇರಲಿಲ್ಲವೆಂದಲ್ಲ, ಅದನ್ನು ಹೇಗೆ ಅನುಭವಿಸಿ ಸಂತೋಷ ಪಡುವುದು ಗೊತ್ತಿರಲಿಲ್ಲ. ಈಗ ಅರುಣಾಳ ಗೆಳೆತನ ನನ್ನನ್ನು ತೆರೆದುಕೊಳ್ಳುವಂತೆ ಮಾಡಿದೆ. ನನಗೆ ಇಷ್ಟವಾದುದನ್ನು ಮಾಡುತ್ತಾ ಬೇರೆಯವರಿಗೂ ಅದು ಉಪಯೋಗವಾಗಿ ಸಂತೋಷ ಕೊಡುವಂತೆ ಮಾಡಿದೆ. ನಾವು ಮಾಡುವುದು ನಮ್ಮ ಆತ್ಮ ಸಂತೋಷಕ್ಕೆ, ಅದಕ್ಕೆ ಬೇರೆಯವರ ಹೊಗಳಿಕೆಯೋ ಗುರುತಿಸುವಿಕೆಯೋ ಯಾಕೆ ಎನ್ನುತ್ತಾಳೆ ಅರುಣ. ಅವಳ ದೃಷ್ಟಿಕೋನ ನನಗೆ ಬಹಳ ಹಿಡಿಸುತ್ತೆ. ಏನು ಅರುಣ, ನಿನ್ನೆ ಕೆಲಸ ಎಲ್ಲ ಹಾಗೆ ಬಿಟ್ಟು ಸಿನಿಮಾ ನೋಡಿ ನಿದ್ದೆ ಮಾಡಿದೆ ಎಂದು ಅಮ್ಮನ ಕೈಲಿ ಚೆನ್ನಾಗಿ ಬೈಸಿಕೊಂಡಿಯಂತೆ ಎಂದರೆ, ಹಾಗೆಲ್ಲ ತುಂಬ ಬೈಸಿಕೊಳ್ಳುತ್ತೇನೆ ಆಂಟಿ, ಅಮ್ಮ ಅಲ್ವಾ, ಅವರು ಬೈಯುವುದು ಸರಿಯಾಗೇ ಇರತ್ತೆ. ಒಂಚೂರು ಬೈದು ಆಮೇಲೆ ಎಲ್ಲ ಅವರೇ ಮಾಡಿರ್ತಾರೆ. ಅವರ ಸ್ಥಾನ ಅಂಥದ್ದು, ನನಗಿನ್ನೂ ಅರ್ಥವಾಗುವುದಿಲ್ಲ. ನಾವು ಅಲ್ಲಿ ಆ ಸ್ಥಾನಕ್ಕೆ ಹೋದಾಗ ತಿಳಿಯುತ್ತೆ, ನನಗೆ ಬೇಜಾರೇನಾಗುವುದಿಲ್ಲ. ಆದರೆ ನಾನು ಏನೇ ಮಾಡಿದ್ರೂ ಬೈದರೂ ತಿದ್ದುಕೊಳ್ಳಲು ಆಗುವುದೇ ಇಲ್ಲ ಎಂದು ಪ್ರಾಮಾಣಿಕವಾಗಿ ಹೇಳ್ತಾಳೆ. ಮೊದಲು ಅವಳ ಮೇಲೆ ಅಂತಹ ವಿಶೇಷ ಭಾವನೆಗಳೇನೂ ಇಲ್ಲದ ಕಾರಣ ಅವಳು ವಿಠ್ಠಲನನ್ನು ಆಕರ್ಷಿಸಿದರೆ ಎಂದು ಅವಳ ಗೆಳೆತನವಾದ ಮೊದಲ ದಿನಗಳಲ್ಲಿ ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಇವಳನ್ನು ಅವನಿಂದ ನಿವಾರಿಸುವುದು ಹೇಗೆಂದು ಯೋಚಿಸಿದ್ದೇ ಕೂಡ. ಆದರೆ ಅಂತಹ ಸಂದರ್ಭ ಇಲ್ಲಿಯವರೆಗೆ ಬಂದಿಲ್ಲ. ನನಗನಿಸುವ ಮಟ್ಟಿಗೆ ಅವಳೇ ಅವರಿರುವ ಸಮಯದಲ್ಲಿ ಅಪ್ಪಿತಪ್ಪಿಯೂ ಇತ್ತ ಸುಳಿಯುವುದಿಲ್ಲ. ಆ ನಗೆ ಮಾತು ಎಲ್ಲ ನಾನೊಬ್ಬಳೇ ಕಂಡರೆ ಮಾತ್ರ ಅವಳ ಮುಂಜಾಗರೂಕತೆ ನನಗೆ ಆಶ್ಚರ್ಯ ತಂದಿದೆ ಕೂಡ. ಮಾತಲ್ಲಿ ಕೂಡ ಮಗನ ವಿಚಾರ, ಸ್ವಂತ ವಿಚಾರಗಳು ಬರದಂತೆ ಎಚ್ಚರ ವಹಿಸುತ್ತಾಳೆ. ಅವಳ ಬಲ ಏನು, ಬಲಹೀನತೆ ಏನು ಎಂದು ತಿಳಿದುಕೊಳ್ಳಲು ನನಗೆ ಸುಮಾರು 3 ತಿಂಗಳು ಬೇಕಾಯಿತು. ಯಾವಾಗಲೂ ಉತ್ಸಾಹದಿಂದಿರುವುದು ಅವಳ ಬಲ. ಸ್ವಂತ ವಿಚಾರಕ್ಕೂ ಎಲ್ಲೇ ಮೀರಿ ಪ್ರವೇಶಿಸದಿರುವುದೊಂದು ಸದ್ಗುಣ. ಪ್ರೀತಿಗೆ ಆಪ್ಯಾಯತೆಗೆ ಸಂಪೂರ್ಣ ಸೋಲುತ್ತಾಳೆ. ಮಮತೆಗೆ ಕಟ್ಟಿ ಬೀಳ್ತಾಳೆ. ಅವಳನ್ನು ಹಗ್ಗ ಸರಪಳಿ ಇಲ್ಲದೆ ಪ್ರೀತಿ ಮಮತೆಯಿಂದಲೇ ಬಂಧಿಸಬಹುದಾಗಿತ್ತು. ನಾನು ಅವಳಿಗೆ ಮೊದಲ ದಿನ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿದಾಗ ಕಂಡ ಕಣ್ಣೀರಿನ ಅರ್ಥ ಅವಳೊಡನಾಡಿದ ಮೇಲೆ ಅರಿವಾಯಿತು. ನಮ್ಮ ಮನೆಯಲ್ಲಿ ಅವಳ ಗೆಳೆತನಕ್ಕೆ ಪತಿ ಸುಮ್ಮನಿದ್ದರೂ, ವಿಠಲ ಆಕ್ಷೇಪಿಸಿದರೂ ನಾನೇನೋ ಹೇಳಿ ಸುಮ್ಮನಾಗಿಸಿದ್ದೆ. ಆದರೆ ಅವರ ಮನೆಯಲ್ಲಿ ಅವಳ ಅಮ್ಮ ಅಪ್ಪ ಏನಂದಿರಬಹುದೆಂದು ಕುತೂಹಲವಿತ್ತು. ಅವಳಮ್ಮ ನಮ್ಮಿಬ್ಬರನ್ನು ಕೆಲವು ಬಾರಿ ಒಟ್ಟಿಗೆ ನೋಡಿದ್ದರೂ ಅವಳು ಅವಳ ಅಪ್ಪನೆದುರಲ್ಲಿ ನನ್ನನ್ನು ಮಾತನಾಡಿಸುವುದಿಲ್ಲ. ಅಂದರೆ ಅವಳಮ್ಮನಿಗೆ ಗೊತ್ತಿದೆ, ಅಪ್ಪನಿಗೆ ಅರ್ಧ ಗೊತ್ತಿದೆ ಎಂದಂತಾಯಿತು. ಒಮ್ಮೆ ನಾನೆಲ್ಲೋ ಹೊರಟಿದ್ದೆ. ಅವಳು ಅಲ್ಲಿ ಮಾರ್ಕೆಟ್ನಲ್ಲಿ ಅದೇನನ್ನು ಹುಡುಕ್ತಿದ್ಲು. ನನ್ನನ್ನು ನೋಡಿ ನನ್ನೆಡೆಗೆ ಸಂಭ್ರಮದಿಂದ ಹಾರಿ ಬಂದಳು. ಅವಳು ನನ್ನ ಬಳಿ ಬರುವುದಕ್ಕೂ 4 ಯುವಕರು ಎದುರಿನಿಂದ ಬರುತ್ತಿದ್ದವರು ಇನ್ನೇನೋ ಇವಳನ್ನು ತಳ್ಳಿಕೊಂಡು ಮುಂದೆ ಹೋಗಬೇಕೆನ್ನುವಾಗ ಅವಳ ಕೈ ಹಿಡಿದೆಳೆದು ನನ್ನ ಹಿಂದಕ್ಕೆ ನಿಲ್ಲಿಸ್ಕೊಂಡಿದ್ದೆ. ಆ ಹುಡುಗರು ಪ್ರೊಟೆಕ್ಷನ್ ನೋಡ್ರೋ ಎಂದು ಚುಡಾಯಿಸಿ ಮುಂದೆ ಹೋಗಿದ್ರು. ಅವರ ವಯಸ್ಸು ಅವರನ್ನು ಹಾಗಾಡಿಸುತ್ತದೆಂದು ಸುಮ್ಮನಾಗಿದ್ದೆ. ಅವರೆಲ್ಲ ಸರಿದು ಹೋದ ಮೇಲೂ ಅವಳು ನನ್ನ ಕೈ ಹಿಡಿದೆ ನಿಂತಿದ್ದಳು. ಮುಂದೆ ನನ್ನ ಕೈ ಹಿಡಿದೆ ನಡೆಯತೊಡಗಿದಳು. ಹೆಣ್ಣು ಮಗುವೊಂದು ನನಗಿದ್ದಿದ್ದರೆ ಹೀಗೆ ಜೊತೆ, ಪ್ರೀತಿ, ಮಮತೆ ಎಲ್ಲದರ ಅನುಭವ ನನಗಾಗ್ತಿತ್ತು ಎನಿಸಿತು. ಮನಸ್ಸು ಮುದಗೊಂಡಿತ್ತು.
ಈಗೀಗ ಅವಳ ಒಡನಾಟ ನನಗೆಷ್ಟು ಹಿಡಿಸಿದೆ ಎಂದರೆ ಅವಳು ಬರುವ ಸಮಯಕ್ಕೆ ಬರೆದಿದ್ರೆ ತಡ ಮಾಡಿದ್ರೆ ಮನಸ್ಸು ಚಡಪಡಿಸುತ್ತದೆ. ಆ ಉತ್ಸಾಹದ ಚಿಲುಮೆ ನನ್ನೊಂದಿಗಿದ್ದರೆ ನಾನು ಅವಳ ವಯಸ್ಸಿನವಳೇ ಆಗ್ತಿದ್ದೆ. ಬಹಳ ದಿನಗಳ ನಂತರ ಒಬ್ಬ ಪುಟ್ಟ ಗೆಳತಿಯನ್ನು ಹೊಂದಿದ್ದಕ್ಕಾಗಿ ಖುಷಿಯಾಗಿದ್ದೆ. ಮೊದಮೊದಲು ಪರಿಚಯವಾದ ಹೊಸದ್ರಲ್ಲಿ ವಿಠ್ಠಲನಿಗೆ ಹೆಣ್ಣು ನೋಡಿದ್ದನ್ನು ಹೇಳಲೇ ಸಂಕೋಚವಾಗ್ತಿತ್ತು. ಆಮೇಲೆ ಸಲುಗೆ ಬೆಳೆದ ಮೇಲೆ ನೋಡಿದ ಹೆಣ್ಣುಗಳ ಬಗೆಗೆ ನಾನೇ ಹೇಳ್ತಿದ್ದೆ. ಹುಡುಗಿಯ ಗುಣಾವಗುಣಗಳನ್ನು ಮತ್ತು ಯಾಕೆ ಇಷ್ಟವಾಗಲಿಲ್ಲ ಎಂದು ಹೇಳಿಬಿಡ್ತಿದ್ದೆ. ನನಗೆ ಹುಡುಗಿಯರಿಗಿರಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಹೇಳ್ತಿದ್ದೆ. ಅವಳು ಕೂಡ ಆಂಟಿ, ಈ ಹುಡುಗಿ ನೋಡಿ ನಿಮ್ಮ ಎಲ್ಲ ರಿಕ್ವೈರ್ಮೆಂಟ್ಗೆ ಸರಿ ಹೋಗ್ತಾಳೆ, ನನ್ನ ಅಕ್ಕನಿಗಿಂತ ಚೆನ್ನಾಗಿದ್ದಾಳೆ ಎಂದು ಒಂದಿಷ್ಟು ಅಸೂಯೆಯೋ ಸಂಕೋಚವೋ ಇಲ್ಲದೆ ವಿವರಿಸ್ತಾಳೆ. ಹುಡುಗಿಯರಿಗೆ ಗಂಡು ಸಿಗುವುದು ಕಷ್ಟ ಎಂದುಕೊಂಡಿದ್ದ ನನಗೆ ಹುಡುಗರಿಗೆ ಸರಿಯಾದ ಹುಡುಗಿ ಸಿಗುವುದು ಅದಕ್ಕಿಂತ ಕಷ್ಟ ಎಂದು ಇದರ ಆಳಕ್ಕಿಳಿದ ಮೇಲೆ ತಿಳಿದದ್ದು. ಒಂದೊಂದು ಮನೆಯಲ್ಲಿ ಒಂದೊಂದು ಅನುಭವ, ಒಂದೊಂದು ಹುಡುಗಿಯಲ್ಲಿ ಒಂದೊಂದು ತೆರನಾದ ಸೌಂದರ್ಯದ ಅನುಭವ. ನೋಡಿದ ಯಾವ ಹುಡುಗಿಯೂ ಕುರೂಪಿಯಾಗಿರಲಿಲ್ಲ, ಅವಿದ್ಯಾವಂತಳಲ್ಲ, ಬಡವರಲ್ಲ. ಆದರೂ ಯಾವುದು ಹೊಂದಿಕೆಯಾಗಲಿಲ್ಲ. ಒಪ್ಪಿಕೊಳ್ಳುವ ಸ್ಥಿತಿ ಇದ್ದರೂ ಯಾವುದನ್ನು ಒಪ್ಪಲಿಲ್ಲ. ಯಾಕೆ ಎಂದು ಅರ್ಥವೇ ಆಗುವುದಿಲ್ಲ. ಆದರೆ ಆ ವೈವಿಧ್ಯತೆಗಳು ಮಾತ್ರ ಸ್ಮರಣಾರ್ಹ. ನಾವು ವಿಠ್ಠಲನಿಗೆಂದು ನೋಡಿದ ಮೊದಲ ಹುಡುಗಿಯೇ ಸುಂದರವಾಗಿದ್ದಳು. ಆ ಹುಡುಗಿಯನ್ನು ನಾನು ಯಾವುದೋ ಸಮಾರಂಭದಲ್ಲಿ ನೋಡಿದ್ದು. ಅವಳನ್ನು ನೋಡಿದ ಮೇಲೆ ನನ್ನ ಮಗನಿಗೆ ಮದುವೆ ವಯಸ್ಸಾಗಿದೆ. ಅವನಿಗೆ ಇವಳನ್ನು ಮಾಡಿಕೊಂಡರೆ ಚಂದವೆಂದು ವಿಚಾರಿಸಿದ್ದು. ಎಲ್ಲವೂ ಸರಿ ಹೋಗಿತ್ತು. ನಿಶ್ಚಿತಾರ್ಥ ಕೂಡ ಮಾಡಿದ್ದೆವು. ಎಲ್ಲ ಹಿರಿಯರು ಮಾತನಾಡಿ ಮಾಡಿದ್ದು. ಅವರು ನಮಗಿಂತ ಬಹಳ ಶ್ರೀಮಂತರು. ಬಹಳ ವೈಭವವಾಗಿ ನಿಶ್ಚಿತಾರ್ಥ ಮಾಡಿದ್ದರು. ಆಮೇಲೆ ವಿಠ್ಠಲ ಅವಳೊಂದಿಗೆ ಒಂದೆರಡು ಬಾರಿ ಹೊರಗೆ ಸುತ್ತಾಡಿದ್ದ ನೆನಿಸುತ್ತೆ. ಮದುವೆ ದಿನ ಹತ್ತಿರ ಬಂದಾಗ ಅವನ್ಯಾಕೋ ನಿರುತ್ಸಾಹದಿಂದ ಇದ್ದಂತೆನಿಸುತ್ತೋ. ಅವರಪ್ಪನಿಗೆ ಅವನೇ ಹೇಳಿದ್ದ, ಅಪ್ಪ, ಈ ಮದುವೆ ನಿಲ್ಲಿಸುವುದು ಒಳ್ಳೆಯದು, ಅವರ ಮನೆಯವರೊಂದಿಗೆ ಮಾತಾಡಿ ಎಂದಿದ್ದ. ನಿಶ್ಚಿತಾರ್ಥ ಆದ ಮದುವೆ ನಿಲ್ಲಿಸಿದಾಗ ಅನೇಕ ನೋವಾಗಿತ್ತು. ಸ್ಪಷ್ಟ ಕಾರಣ ನಮ್ಮಿಬ್ಬರಿಗೆ ಗೊತ್ತಿಲ್ಲದಿದ್ರೂ ಅವನಿಗೆ ಆ ಹುಡುಗಿಯ ಯಾವ ಗುಣ ಈ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿತೆಂದು ಅವನು ಹೇಳಲಿಲ್ಲ. ಅವರ ಮನೆಯಲ್ಲಿ ಕೂಡ ಯಾವುದೇ ಚರ್ಚೆಗೆ ಆಸ್ಪದ ಕೊಡದೆ ಮದುವೆ ನಿಲ್ಲಿಸಿದ್ದರು. ಋಣವಿಲ್ಲವೆಂದುಕೊಂಡು ಸಮಾಧಾನ ಮಾಡಿಕೊಂಡನಾದರೂ ಆದ ನಿರಾಸೆಯನ್ನು ಮರೆಯಲು ಕಷ್ಟವಾಗಿತ್ತು. ಅವನ ಮನಸ್ಸರಿಯುವಲ್ಲಿ ನಾನು ಸೋತಿದ್ದೆ. ಅವನು ಮೌನಕ್ಕೆ ಮೊರೆ ಹೋಗಿದ್ದ. ನನಗೆ ಹೆಣ್ಣು ಮಗುವಿಲ್ಲದ ಕಾರಣ, ನನಗೆ ತೌರಿನಲ್ಲಿ ಕೂಡ ಅಕ್ಕ ತಂಗಿಯರಿಲ್ಲದ ಕಾರಣ ನನಗೆ ಈಗಿನ ಹೆಣ್ಣು ಮಕ್ಕಳ ಮನಸ್ಸನ್ನು ಅರಿತುಕೊಳ್ಳಲು ಬಹಳ ಕಷ್ಟವಾಗಿತ್ತು. ನಾನು ನಮ್ಮ ಹಿರಿಯರಿಗೆ ಹೊಂದಿಕೊಂಡು ಅವರವನ್ನು ಗೌರವಿಸಿ ನಡೆದುಕೊಂಡಂತೆ ನಮ್ಮ ಮನೆಗೆ ಬರುವ ಹುಡುಗಿ ನಮ್ಮನ್ನು ಸಹಿಸಿಕೊಂಡು ಹೊಂದಿಕೊಂಡು ಹಿರಿಯರು ಎನ್ನುವ ಗೌರವ ಕೊಡಲಿ ಎನ್ನುವ ನನ್ನ ಆಸೆ ನನಗೆ ತಪ್ಪನಿಸಲಿಲ್ಲ. ಆದರೆ ಹೊರ ಪ್ರಪಂಚದಲ್ಲಿ ಪ್ರತಿಯ ಮನೆಯ ಸ್ಥಿತಿ ನೋಡಿದಾಗ ತಪ್ಪು ಎಲ್ಲಿದೆ ಎಂದು ಯೋಚಿಸುವಂತಾಗಿದೆ.